ಈ ಶುಗರ್ ಕಂಟ್ರೋಲ್ ಮಾಡ್ದಂಗೆ ಅಲ್ಲಿ ಗಾಡಿ ಹೇಳ್ಕೊಡ್ತಾ ಇದ್ದೀನಿ ಹೆಂಗೆ ಕಲಿತೀವಿ. ನಮ್ಮ ಹಳೆ ಮನೆಗೆ ಬಂದ್ವಿ. ಮನೆಗೆ ಎಂಟರ್ ಆಗ್ತಿದ್ದಂಗೆ ದೊಡ್ಡ ಫೋಟೋ ನಂದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ 3:30ಗೆ ಎದ್ದೆ. ಆ್ಯಕ್ಚುಲಿ ನೆನ್ನೆ ಉಪವಾಸ ಮಾಡಿದ್ನಲ್ಲ, ಬೇಗ ಮಲ್ಕೊಳ್ಳೋಕೆ ಟ್ರೈ ಮಾಡಿದ್ನಲ್ಲ. ಸೊ ಸಡನ್ನಾಗಿ 3:30 ಕರೆಕ್ಟಾಗಿ ಎಚ್ಚರಿಕೆ ಆಯಿತು. ಎದ್ದು ಸ್ವಲ್ಪ ನೀರು ಕುಡಿದು ಒಂದು ಫುಲ್ ಬಿಗ್ ಗ್ಲಾಸ್ ಆಫ್ ಲೂಕ್ ವಾರ್ಮ್ ವಾಟರ್ ಕುಡಿದು ದೆನ್ ಐ ಪ್ರಾಕ್ಟೀಸ್ಡ್ ಲೈಕ್ 30 minutes ಆಫ್ ಮೆಡಿಟೇಷನ್. ಬಿಕಾಸ್ ಸ್ವಲ್ಪ ಸ್ಟ್ರೆಸ್ ಔಟ್ ಫೀಲ್ ಆಗ್ತಿತ್ತು. ಮೆಡಿಟೇಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆಮೇಲೆ ಸ್ವಲ್ಪ ಸ್ಟ್ರೆಚಸ್ ಮಾಡಿದೆ. ಯೂಶ್ವಲಿ ಲೈಕ್ ಯೋಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಇವತ್ತು ಲೈಕ್ ಐ ಡಿಂಟ್ ಹ್ಯಾವ್ ದ ಎನರ್ಜಿ. ಅದಾದಮೇಲೆ ಒಂದು ಸ್ವಲ್ಪ ಐ ಆಮ್ ಲರ್ನಿಂಗ್ ಸಮಥಿಂಗ್, ಸೊ ಅದರದ್ದು ಸ್ವಲ್ಪ ನೋಟ್ಸ್ ಮಾಡಿಕೊಂಡು ಕಲ್ತ್ಕೊಂಡು ಅದಾದಮೇಲೆ 6:30ಗೆ ಐ ಸ್ಲೆಪ್ಟ್ ಆಫ್ ಆ್ಯಂಡ್ ವೋಕ್ ಅಪ್ ಅಟ್ 7:30. ಅದಾದಮೇಲೆ ಐ ಟುಕ್ ಬಾತ್ ಆ್ಯಂಡ್ ಗಾಟ್ ರೆಡಿ. ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಇವತ್ತು ನನ್ನ ದಿನ ಹೇಗಿರುತ್ತೆ ನೋಡೋಕ್ಕೆ ಸ್ಟೇ ಟ್ಯೂನ್ಡ್. ಆಲ್ಸೋ ನಾನು ಶಾರ್ಟ್ಸ್, ಯೂಟ್ಯೂಬ್ ಶಾರ್ಟ್ಸಲ್ಲಿ ಐ ಆಮ್ ಅಪ್ಲೋಡಿಂಗ್ ಡೈಲಿ ವ್ಲಾಗ್ಸ್ ಥರ. ಸೊ ಯು ಕ್ಯಾನ್ ಚೆಕ್ ದ್ಯಾಟ್ ಆ್ಯಂಡ್ ಸ್ಟೇ ಟ್ಯೂನ್ಡ್. ಆ್ಯಕ್ಚುಲಿ ಇದು ನಂದು ಫೇವ್ರೆಟ್. ಅಂದರೆ ಇದು ಮಡ್ಕಿ ಕಾಳು ಅಂತಾರೆ ಅಂದರೆ ಇಲ್ಲಿ ಯೂಶ್ವಲಿ ಸಿಗೋಲ್ಲ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಅವ್ರ ಮಮ್ಮಿ ಅವಾಗ ನಾವು ಹಳೆಯ ಮನೇಲಿದ್ದಾಗ ಇದು ಮಾಡಿದಾಗೆಲ್ಲ ಕೊಟ್ಟು ಕಳಿಸೋರು ನಂಗೆ ಇಷ್ಟ ಅಂತ. ಸೊ ಅವತ್ತು ಸಿಕ್ಕಾಪಟ್ಟೆ ನೆನಪಾಗ್ತಿತ್ತಾ. ಹೇಳಿದ ತಕ್ಷಣ ಪಾಪ ಕಾಲ್ ಲೈಕ್ ಅವಾಗಲೇ ಮೆಸೇಜ್ ಮಾಡಿದ್ದೆ ನನ್ನ ಫ್ರೆಂಡ್ಗೆ. ಸೊ ಆಂಟಿ ನೆಕ್ಸ್ಟ್ ಡೇ ಕಾಲ್ ಮಾಡಿ ನಮ್ಮ ಅಮ್ಮಂಗೆ ಹೆಂಗೆ ಮಾಡೋದು ಹೇಳಿ, ಆಮೇಲೆ ಕಾಳೆಲ್ಲ ಕೊಟ್ಟು ಕಳಿಸಿದ್ರು ನಮ್ಮ ಅತ್ತಿಗೆ ಹತ್ರ. ಸೊ ಯಾ ಅವಲ್ಲಿ ಉಪವಾಸ ಇದ್ದದಕ್ಕೂ ಸೋ ಗುಡ್. ಅಂದರೆ ಎಷ್ಟು ಮಿಸ್ ಮಾಡ್ಕೊಂಡಿದ್ದೆ ಗೊತ್ತಾ. ಲೈಕ್ ನಂಗೆ ರಾತ್ರಿ 11 ಗಂಟೆಗೇನೋ ನೆನಪಾಗ್ತದೆ ಇದು. ನಾನು ಅವ್ಳಿಗೆ 11 ಗಂಟೆಗೆ ಮೆಸೇಜ್ ಮಾಡಿದ್ದೀನಿ, ನನಗೆ ಆ ಕಾಳು ಮಿಸ್ ಮಾಡ್ಕೊತ ಇದ್ದೀನಿ, ಪಲ್ಯ ಆಂಟಿ ಮಾಡೋದು ಅಂತ. ಗಾಡ್, ಇದಕ್ಕೆ ಮಡ್ಕಿ ಕಾಳು ಅಂತಾರಂತೆ. ನಾನಿಲ್ಲೆಲ್ಲೂ ನೋಡಿಲ್ಲ ಆ್ಯಕ್ಚುಲಿ. ಸಿಗುತ್ತೆ ಬೆಂಗಳೂರಲ್ಲೂ ಹುಡುಕಿದ್ರೆ, ಬಟ್ ಹ್ಯಾಪಿ ಡ್ಯಾನ್ಸ್ ಇದು. ಆ್ಯಕ್ಚುಲಿ ಬ್ರೌನಿ ತಿನ್ಬೇಕು ಅನಿಸ್ತಾ ಇತ್ತು. ಆ್ಯಂಡ್ ಅದಾದಮೇಲೆ ಥಾಟ್ ಇವತ್ತು ಫ್ರೂಟ್ ಸಲಾಡ್ ಮಾಡ್ಕೊಳ್ಳೋಣ ಅಂತ ಬ್ಲೂಬೆರೀಸ್ ಮತ್ತು ಬ್ರೌನಿ ಮತ್ತು ಒಂದು ಶುಗರ್ ಫ್ರೀ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದೀನಿ. ಯಾಕೋ ಇವತ್ತು ಬ್ರೌನಿ ತಿನ್ನಬೇಕು ಅನಿಸ್ತಾ ಇತ್ತು ಅಂತ ಅನ್ನಲ್ವ. ಸೊ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಆರ್ಡರ್ ಮಾಡಿದೆ. ಸಮ್ವೇರ್ ನಿಯರ್ ಬೈ ಮೈ ಹೋಮೇ ಅನಿಸುತ್ತೆ. ಗುಡ್. ಗೊತ್ತಿಲ್ಲ, ಸಡನ್ನಾಗಿ ಬ್ರೌನಿ ತಿನ್ಬೇಕು ಅನಿಸ್ತಿತ್ತು. ಆ್ಯಂಡ್ ಐಸ್ ಕ್ರೀಮಲ್ಲೂ ಅಷ್ಟೇ, ಶುಗರ್ ಫ್ರೀದು ಹೇಝಲ್ನಟ್ ಒಂದು ಐಸ್ ಕ್ರೀಮ್ ಸಕ್ಕದಾಗಿ ಬರುತ್ತೆ, ನೋಟೋ ಅಂತ ಒಂದು ಬ್ರ್ಯಾಂಡು. ಇದನ್ನು ನನಗೆ ಶೂಟ್ಗೆ ಹೋಗ್ಬೇಕಿದ್ರೆ ಅಂಜೋಕ ಕಾವೋಕ ತರಿಸಿ ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಸೊ ಅವತ್ತಿಂದ ಇದು ಐಸ್ ಕ್ರೀಮ್ ಇಷ್ಟ ಆಗ್ತಾಯಿದೆ. ಇಟ್ಸ್ ಬಿಟ್ ಎಕ್ಸ್ಪೆನ್ಸಿವ್, ಬಟ್ ಸಕ್ಕದಾಗಿದೆ. ಇದು ಸಕ್ಕದಾಗಿದೆ. ನಾನಂತೂ ಸ್ವೀಟ್ ಕಂಟ್ರೋಲ್ ಮಾಡ್ಕೋಬೇಕು ಅಂತೀನಿ, ಬಟ್ ಸ್ವೀಟಲ್ಲಿ ತಿಂತಾನೆ. ಶುಗರ್ ಫ್ರೀ ಸುಮ್ಮನೆ ತರಿಸಿದ್ದು. ಇಟ್ಸ್ ನಾಟ್ ಲೈಕ್ ನಾನು ಶುಗರ್ ಕಂಟ್ರೋಲ್ ಮಾಡ್ತಿದ್ದೀನಿ ಅಂತ. ಇದು ಶುಗರ್ ಕಂಟ್ರೋಲ್ ಮಾಡ್ದಂಗೆ. ಪುಂಡು ಅಲ್ಲಿ ಗಾಡಿ ಹೇಳ್ಕೊಡ್ತಾ ಇದ್ದೀನಿ ಹೆಂಗೆ ಕಲಿತೀನಿ. ಸುಮ್ಮನೆ ಹೇಳ್ತಿದ್ದೆ, ಡಬ್ಬ ಥರ ಓಡಿಸ್ತಾ ಇದ್ದೀನಿ. ಬಟ್ ಇಟ್ಸ್ ಸ್ಟಿಲ್ ಡೇ 1. ಡೇ 10 ಅಷ್ಟಲ್ಲಿ ನೋಡಿ ಹಾಗೆ ಪ್ರೋ ನಾನೇ ಗಾಡಿ ಓಡಿಸ್ಕೊಂಡು ಸೂಪರ್ ವುಮೆನ್ ಥರ ಹೋಗ್ತೀನಿ. ಓಕೆ, ಕಾನ್ಫಿಡೆನ್ಸ್ ಇದೆಯಾ? ಚಾಲೆಂಜ್ ಅಲ್ಲ, ಕಾನ್ಫಿಡೆನ್ಸ್ ಇದೆಯಾ ಹೇಳು. ಕಾನ್ಫಿಡೆನ್ಸ್ ಐತೆ 100% ಮಾಡ್ತೀನಿ. ಯಾಕೆಲ್ಲ ನಾನೇ ಹೇಳ್ಕೊಡ್ತೀನಿ ಅನ್ಕೊಂಡೆ, ಡೈಲಾಗ್ ಬರುತ್ತೆ ಅಂತ ಅನ್ಕೊಂಡೆ. ಓಕೆ, ಸಿಟಿ
ನರ್ವಸ್ ಮಾಡ್ತಿದ್ದೆ ನೀನು. ಗಾಡಿ ಹೇಳ್ಕೊಡಕ್ಕೆ ಅದೇನೇನೇನೋ ಹೋಗಿ ಇಟ್ಟು ಬರ್ತಿದೆ ಮಗು. ಬ್ರೋ ಕಾಲ್ ಹರ್ಟ್ಸ್. ನನಗೆ 2 ವೀಲರು ಅಷ್ಟೇ ಆಯ್ತಾ, ಸ್ವಲ್ಪ ಓಡ್ಸೋಕೆ ಬರುತ್ತೆ ಅಷ್ಟೇ, ಫುಲ್ಲಿನೂ ಬರಲ್ವ. ಅದು ಅಂತಂದರೆ ಇನ್ನೂ ಭಯ ನನಗೆ. ಕಾರ್ ಆದರೆ ಏನೋ, ಕಾರ್ ಅಂದರೆ ಸೇಫ್ಟಿ ಅನಿಸ್ತು, ಅದಕ್ಕೆ ಕಲಿತಾ ಇದ್ದೀನಿ. ನೋಡುವ. ಟ್ರಸ್ಟಿಂಗ್ ಇಸ್ ಗಾಡಿ ವಿತ್ ಮೀ. ಸೊ ಅದೇನೋ ಟಾಸ್ಕ್ ಗೀಸ್ಕೆಲ್ಲ ಕೊಟ್ಟಿದ್ದಾನೆ ಇವಾಗ. ಬಾಯ್. ಹಾಕ್ಬಾರ್ದು ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನು. ಫೇಲ್ಡ್. ಬ್ರೇಕ್ ಇಡಿ, ಬ್ರೇಕ್ ಇಡಿ. ಬ್ರೇಕ್ ಇಡಿ. ಹಾಂ, ಬ್ರೇಕ್ ಇಡಿ, ಬ್ರೇಕ್ ಇಡಿ. ಹಾಂ, ಹಾಂ, ನೀನು ಸೂಪರೇ ಬಿಡೋದು. ಹೇಳ್ಕೊಟ್ಟಿದ್ದು ನಾನು. ಆದರೂ ಚೆನ್ನಾಗಿ ಕಲಿತಾವಳೆ ಫ್ರೆಂಡ್ಸ್. ಗುಡ್ ಗರ್ಲ್. ನಾನು ಕೂತ್ಬಿಡಿ. ಆಮೇಲೆ ನಮ್ಮ ಹಳೆ ಮನೆಗೆ ಬಂದ್ವಿ. ನನ್ನ ಫೋಟೋಸ್ ಎಲ್ಲ ಇನ್ನೂ ಅಲ್ಲೇ ಇದೆ. ಒಂಥರ ಏನೋ ಒಂಥರ ಖುಷಿಯಪ್ಪ ಇಲ್ಲಿಗೆ ಬಂದರೆ. ಬಿಕಾಸ್ ನಮಗೆ ಗೊತ್ತಿರೋರು ತುಂಬ ಜನ ಇದ್ದಾರೆ. ಆ್ಯಂಡ್ ಇವತ್ತು ಬೆಳಗ್ಗೆ ತಾನೇ ನನ್ನ ಫ್ರೆಂಡ್ ಅವ್ರ ಅಮ್ಮ ಮಾಡ್ತಿದ್ದಿದ್ದು ಕಾಳು ಅಂದರೆ ತಿಂದೆ. ಸೊ ಇವಾಗ ಹೋಗೋರ್ನ ಮಾತಾಡ್ಸ್ಕೊಂಬಂದು ಒಂಥರ ಖುಷಿ. ನಂದು ಫೋಟೋಸ್ ಎಲ್ಲ ಇಲ್ಲೇ ಇದೆ, ತೋರಿಸ್ತೀನಿ ರೀ. ಅಲ್ಲಿ ಆ್ಯಂಡ್ ಮನೆಗೆ ಎಂಟರ್ ಆಗ್ತಿದ್ದಂಗೆ ದೊಡ್ಡ ಫೋಟೋ ನಂದೆ. ಹೀಗೆ ಇವತ್ತಿನ ದಿನ ಮುಗೀತು. ಇವತ್ತು ಇಟ್ ವಾಸ್ ಸೋ ಗುಡ್ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಒಂದು ಬೆಳಗ್ಗೆ ಬೇಗ ಎದ್ದಿದ್ದೆ, ಸೊ ಮೈಂಡ್ ಒಂದು ಸ್ವಲ್ಪ ರಿಫ್ರೆಶ್ ಆಗಿತ್ತು. ಆ್ಯಂಡ್ ಅದಾದಮೇಲೆ ನನ್ನ ಫೇವ್ರೆಟ್ ಕಾಳು ತಿಂದೆ. ಮೇ ಬಿ ನಿಮಗೆ ಟೂ ಮಚ್ ಅನಿಸ್ಬೋದು, ಬಟ್ ನನಗೆ ಹೆಂಗೆ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್, ಬಟ್ ದಟ್ ಈಸ್ ಮೈ ಫೇವ್ರೆಟ್ ಫಾರ್ ಸೋ ಮೆನಿ ರೀಸನ್ಸ್. ನಾವು ಹಳೆ ಮನೇಲಿದ್ದಾಗ ನನ್ನ ಫ್ರೆಂಡಿಗೆ ನಮ್ಮಮ್ಮ ಮಾಡೋ ಪುಳಿಯೋಗರೆ ಇಷ್ಟ, ನಂಗೆ ಅವ್ರಮ್ಮ ಮಾಡೋ ಆ ಕಾಳು ಇಷ್ಟ. ಯಾವಾಗಲೂ ಅವ್ರ ಮನೇಲಿ ಮಾಡ್ದಾಗ ತಂದು ನನಗೆ ಕೊಡೋರು, ನಮ್ಮ ಮನೇಲಿ ಪುಳಿಯೋಗರೆ ಮಾಡಿದಾಗ ಅವ್ರಿಗೆ ಕೊಡ್ತಿದ್ವಿ. ಇಟ್ ವಾಸ್ ಸೋ ಗುಡ್. ಅಂದರೆ ಆವಾಗಲೇ ಚೆನ್ನಾಗಿತ್ತು, ಫೀಲ್ ಆಗುತ್ತೆ. ಇವಾಗ ಬೇರೆ ಬೇರೆ ಎಲ್ಲರೂ ದೂರ ದೂರ ಇದ್ದೀವಿ. ಸೊ ಆ್ಯಂಡ್ ಇವತ್ತು ಬೇರೆ ನಮ್ಮ ಹಳೆ ಮನೆ ಹತ್ರ ಹೋಗಿದ್ದೆ, ಆಂಟಿನ ಮಾತಾಡಿಸ್ದೆ, ಅವ್ರನ್ನ ಮಾತಾಡಿಸ್ದೆ, ನನ್ನ ಫ್ರೆಂಡ್ನ ಮಾತಾಡಿಸ್ದೆ. ಒಂಥರ ನೊಸ್ಟಾಲ್ಜಿಕ್ ಫೀಲ್ ಇತ್ತು. ಸೊ ಇವತ್ತು ಡೇ ವಾಸ್ ಗುಡ್. ಐ ಲವ್ಡ್ ಎವ್ರಿ ಬಿಟ್ ಆಫ್ ಟುಡೇ. ಸೊ ಯಾ, ಇದೇ ಥರ ಡೈಲಿ ವ್ಲಾಗ್ಸ್ಗೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಲವ್.